ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಬನ್ನಿ ಫ್ರೆಂಡ್ಸ್, ಇವತ್ತು ಉಜ್ಜಿನಿಗೆ ಹೋಗೋಣ ತೈಲಾಭಿಷೇಕ ನೋಡಲಿಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಏನೆಲ್ಲ ಅನಿಸುತ್ತೆ ನಿಜವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬನ್ನಿ, ಶ್ರೀ ಗುರು ಮರಳುಸಿದ್ದೇಶ್ವರ ದೇವಸ್ಥಾನಕ್ಕೆ ತೈಲಾಭಿಷೇಕ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ, ಓಕೆನಾ? ಯಾವ ಥರ ಉಜ್ಜಿನಿಗೆ ತೈಲಾಭಿಷೇಕ ಆಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಉಜ್ಜಿನಿಗೆ ಜರ್ಮೇಲೆ ದೊರೆಗಳು ಕಳಿಸಿರ್ತಕ್ಕಂಥ ತೈಲ ಇದು. ಈ ತೈಲದಿಂದಲೇ ಅಭಿಷೇಕ ಮಾಡೋದು ಶಿಖರಕ್ಕೆ. ಆ ಶಿಖರಕ್ಕೆ ತೈಲಾಭಿಷೇಕ ನೋಡೋದೇ ಒಂದು ಭಾಗ್ಯ ಫ್ರೆಂಡ್ಸ್. ಈ ಥರ ಬಂದು ಅವರು ಜರ್ಮೇಲೆ ದೊರೆಗಳು ಪಾದಗಟ್ಟೆದಾಗ ಇಟ್ಟೋಗಿರ್ತಾರೆ. ಅವರು ಊರೊಳಗೆ ಬರಂಗಿರಲ್ಲ, ಉಜ್ಜಿನಿ ಒಳಗೆ, ಅದೇನೋ ನೇಮ ಇದೆ. ಆಮೇಲೆ ಈ ಉಜ್ಜಿನಿ ಜನಗಳೆಲ್ಲ ಹೋಗಿ ತೊಗೊಂಡು ನಂದಿಕೊಲ್ಲ ಸಂಬಳ ತಗೊಂಡೋಗಿ ತಗೊಂಡು ಬರ್ತಾರೆ. ಅದನ್ನ ಬಾರಿಸ್ಕೊಂತ ಬಡ್ಕಂತ ತಗೊಂಬರ್ತಾರೆ. ತಂದು ಅದಕ್ಕೆಲ್ಲ ಮಂಗಳಾರತಿ ಮಾಡಿ ಆರತಿ ಬೆಳಗ್ಗೆ ಕುಂಭಕ್ಕೆ ಅಭಿಷೇಕ ಮಾಡೋಕ್ಕೆ ತಗೊಂಬರ್ತಾರೆ. ಇಲ್ಲಿ ದೇವಗಳ ದರ್ಶನ ಆಯಿತು ನಮಗೆ ನೋಡಿ. ಉಜ್ಜಿನಿ ಪಂಚಪೀಠದಲ್ಲಿ ಇವರು ಒಬ್ಬರು, ಉಜ್ಜಿನಿ ಪೀಠಾಧೀಶ್ವರ ಇವರು. ಉಜ್ಜಿನಿ ಸ್ವಾಮಿಯವ್ರು ನೋಡಿಕೊಂಡು ಶಿಖರಕ್ಕೆ ಎಣ್ಣೆ ಹಾಕಿ ನಮ್ಮನೆಯವ್ರು ನೋಡಿ ಎಣ್ಣೆ ಒಗಿತಾ ಇದ್ದಾರೆ ನೋಡಿ ಯಾವ ಥರ ಎಣ್ಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕಿ ಶಿಖರಕ್ಕೆ ಎಣ್ಣೆ ಹಾಕೋದು ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ನೋಡಿ. ನಾವು ಮಾಮೂಲಿ ಜನಗಳೆಲ್ಲ ಈ ಥರ ಎಣ್ಣೆ ಅವ್ರಿಗೆ ಸಿಗಲ್ಲಲ್ಲ, ಹಂಗೆ ಹಾಕ್ತಿರ್ತಾರೆ. ಮತ್ತು ಗೋಪುರಕ್ಕೆ ಶಿಖರಕ್ಕೆ ಎಣ್ಣೆ ಎರೆಯೋಕ್ಕಾಗಿಯೇ ಒಂದತ್ತಿಲಿ ಉಪವಾಸ ಇದ್ದು ನೇಮಿಸಿರ್ತಾರೆ ಇಂಥರೇ ಹಾಕಬೇಕು ಅಂತ. ಅವರೆಲ್ಲ ಹೋಗಿ ಗೋಪುರ ಹತ್ತಿ ನಿಂತ್ಕೊಂಡಿರ್ತಾರೆ. ಆಮೇಲೆ ಜರ್ಮೇಲೆ ದೊರೆಗಳು ಕಳಿಸಿರ್ತಕ್ಕಂಥ ತೈಲವನ್ನು ಅದನ್ನ ತಗೊಂಬಂದು ಅದನ್ನ ನೇಮದಿಂದ ನೋಡಿ ಡಬ್ಬೆಗಳೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಡಬ್ಬೆಗಳು ಕಾಣಿಸ್ಬೋದು ನಿಮಗೆ. ಜನಗಳು ಹೆಂಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಡಬ್ಬೆಗಳು. ಆ ಥರ ಡಬ್ಬೆ ತಂದು ಭಕ್ತರೆಲ್ಲ ಕೊಟ್ಟಿರ್ತಾರೆ ನೋಡಿ. ಜನಗಳು ಯಾವ ಥರ ಇಷ್ಟೊಂದು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಜನಗಳು ಕಾಣಿಸೋಕ್ಕೆ ಗುಡಿ ಒಳಗೆ ಇದೆಲ್ಲ ಅಷ್ಟು ಬಯಲಿದೆ, ಜಾಗ ಇದೆ. ಉಜ್ಜಿನಿ ಒಳಗೆ ನೋಡ್ಬೇಕಂತೆ, ಉಜ್ಜಿನಿ ಒಳಗೆ ನೋಡ್ಬೇಕಂತೆ, ಹಂಪೆ ಹೊರಗೆ ನೋಡ್ಬೇಕಂತೆ. ಆ ಥರ ನೇಮ ಇದೆ ನೋಡಿ. ಯಾವ ಥರ ಎಣ್ಣೆ ತೈಲ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನಿಮ್ಮ ಕಡೆ ಯಾವುದಾದ್ರೂ ಗುಡಿ ಗೋಪುರಕ್ಕೆ ಈ ಥರ ಶಿಖರಕ್ಕೆ ಎಣ್ಣೆ ಹಾಕೋದು ವಿಡಿಯೋ ಇದ್ದರೆ, ಒಂದು ಪಕ್ಷ ನೀವೆಲ್ಲರೂ ಕಂಡಿದ್ರೆ, ಕೇಳಿದರೆ, ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಓಕೆನಾ? ನಮ್ಮ ಕಡೆ ಉಜ್ಜಿನಿ ಪೀಠ ಇದೆ. ಉಜ್ಜಿನಿ ಪೀಠಕ್ಕೆ, ಉಜ್ಜಿನಿ ದೇವಸ್ಥಾನಕ್ಕೆ ಸಿದ್ದಪ್ಪಜ್ಜಿಗೆ ಈ ಥರ ತೈಲಾಭಿಷೇಕ ನೋಡಿ ಕುಂಭದಿಂದ ಅಭಿಷೇಕ ಮಾಡ್ತಾರೆ. ಜರ್ಮೇಲೆ ದೊರೆಗಳು ಕಳಿಸಿರ್ತಕ್ಕಂಥ ತೈಲ ಅದು. ತುಂಬ ನೇಮ ನಿತ್ಯದಿಂದ ಮಾಡ್ತಾರೆ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕಾಲು ಕೈ ಜಾರಲ್ಲ. ಎಣ್ಣೆ ತುಂಬ ಶಿಖರು ತುಂಬ ಟನ್ಗಟ್ಟಲೆ ಎರಿತಾರೆ. ಇದಷ್ಟು ಗೊಬ್ಬರ ತುಂಬಿ ಹರಿತಿರ್ತದೆ, ಅಷ್ಟು ಗೊಬ್ಬರಕ್ಕೆಲ್ಲ ತೈಲ ಅಭಿಷೇಕ ಮಾಡ್ತಾರೆ. ಯಾರಿಗೂ ಏನೂ ಆಗಲ್ಲ ಫ್ರೆಂಡ್ಸ್. ಆದರೆ ತುಂಬ ವರ್ಷದಿಂದ ನಡ್ಕೊತ ಬಂದಿದೆ ಈ ನೇಮ ನೋಡಿ. ಡಬ್ಬಿ ಈ ಥರ ಡಬ್ಬಿಗಟ್ಟಲೆ ಎಣ್ಣೆ ಹಾಕ್ತಾನೆ ಇದ್ದಾರೆ, ಟನ್ಗಟ್ಟಲೆ ಏರಿತಾ ಇದ್ದಾರೆ ಗೊಬ್ಬರಕ್ಕೆ. ಒಬ್ರಿಗೂ ಏನೂ ಆಗಲ್ಲ, ಕೈ ಕಾಲು ಜಾರಲ್ಲ. ನಮ್ಮ ಮನೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಎಣ್ಣೆ ಬಿದ್ದುತ್ತೆ, ವರ್ಷಮ್ಮ ಕಾಲು ಜಾರಿ ಬಿದ್ದು ಬಿಡ್ತೀವಿ ಅಂತೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇಷ್ಟೊಂದು ಜನ ಹಾಕಿದ್ದಾರೆ ಗೊಬ್ಬರದ ಮೇಲೆ, ಎಣ್ಣೆ ಹಾಕ್ತಾನೆ ಇದ್ದಾರೆ. ಆದರೂ ಯಾರಿಗೂ ಏನೂ ಆಗಲ್ಲ ಫ್ರೆಂಡ್ಸ್. ಅದು ತುಂಬ ಪವಾಡ ಇದೆ ದೇವ್ರದ್ದು, ಪವರ್ಫುಲ್ ದೇವರು. ಉಜ್ಜಿನಿ ಗುರು ಮರಳುಸಿದ್ದೇಶ್ವರ ದೇವಸ್ಥಾನ ಇದು. ನಮ್ಮ ಉಜ್ಜಿನಿ ಮರಳುಸಿದ್ದೇಶ್ವರ ದೇವಸ್ಥಾನ ಪವರ್ಫುಲ್ ದೇವರು ಇದು. ಇದು ಪಂಚಪೀಠದಲ್ಲಿ ಇದು ಒಂದು ಪೀಠ, ಓಕೆನಾ ಫ್ರೆಂಡ್ಸ್? ಕೇಳಿರ್ಬೇಕು ನೀವು ಪಂಚಪೀಠಗಳು ಯಾವ ಅಂತ. ಆ ಪೀಠದಾಗ ಇದು ಒಂದು ಪೀಠನೇ, ಉಜ್ಜಿನಿ ಪೀಠ. ನಮ್ಮ ಏರಿಯಾದಲ್ಲಿರೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಈ ವಿಷಯ ಹೇಳೋಕ್ಕೊಂಥರ ಹೆಮ್ಮೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಎಣ್ಣೆ ಯಾವ ಥರ ತೈಲಾಭಿಷೇಕ ಮಾಡ್ತಾರೆ ಶಿಖರಕ್ಕೆ, ಯಾರಿಗೂ ಏನೂ ಆಗಲ್ಲ. ತುಂಬ ಖುಷಿ ಆಗುತ್ತೆ ನೋಡೋಕ್ಕಂತೂ. ಎಷ್ಟು ಜನ ಕಾದಿರ್ತಾರೆ, ಅದು ನೋಡೋಕ್ಕಾಗಿಯೇ ಬಂದಿರ್ತಾರೆ. ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನೋಡೋಕ್ಕೆ ಜನಗಳು. ನೋಡೋಕ್ಕೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ನೋಡಿ ಖುಷಿಪಟ್ಟೆ, ನೀವು ನೋಡಿ ಖುಷಿಪಡಿ. ನಿಮಗೂ ದೇವರು ಭಗವಂತ ಆರೋಗ್ಯ, ಆಯುಷ್ಯ, ದುಡ್ಡು, ಸಕಲ ಸಂಪತ್ತು, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನೋಡಿ ಫ್ರೆಂಡ್ಸ್. ನಾನು ಕೈ ಮುಗಿದು ಬಂದೆ ಆ ದೇವರಿಗೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ತೇರು ನೋಡೋಕ್ಕೆ ಬಂದೆ. ಅಲ್ಲಿ ನಿನ್ನೆನೇ ತೇರಾಗಿತ್ತು, ಮೊನ್ನೆ ಬಸವನ ಜಯಂತಿ, ನಿನ್ನೆ ತೇರು. ಇವತ್ತು ತೈಲಾಭಿಷೇಕ ಮುಗಿಸ್ಕೊಂಡು ಸ್ವಲ್ಪ ಪಳಾರ ಎಲ್ಲ ತಗೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ್. ಇದು ತಗೊಂಡೋದ್ರೆ ಮಾತ್ರ ನಮಗೆ ತೇರು ಜಾತ್ರೆ ಬಂದ್ರೆ ಫೀಲ್ ಆಗುತ್ತೆ. ಅದೇನೋ ನಮ್ಮ ಮೊದಲಿಂದ ನೇಮ್ ಅದು. ಇಲ್ಲಿ ಒಂದು ಐಸ್ ಕುಡಿಯೋಣ, ಬಾಯಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋದ್ರು. ಯಾವ ಐಸು ಯಾವ ಜ್ಯೂಸ್ ಬರ್ರಿ ಬಿಸಿಲೈತೆ ಅಂತಂದೆ. ಇಲ್ಲ ಕಬ್ಬಿನ ಕುಡಿಯೋಣ ಬಾ ಅಂತ ಕರ್ಕೊಂಡು ಬಂದ್ರು ನಮ್ಮ ಮನೆಯವರು.
ಕಬ್ಬಿನ ಹಾಲು ಕುಡಿಯೋಕೆ ಬಂದ್ವಿ. ಐಸ್ ಹಾಕ್ಬೇಡ್ರಿ, ನೆಗಡಿ ಶೀತ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಆದರೆ ಮತ್ತು ಐಸ್ ಹಾಕ್ದಂಗೆ ಕೊಡ್ತೀನಿ ರೀ, ರೇಟ್ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ ಕೊಡಿ ಅಂತ ಹೇಳಿ ಕುಡಿದು ಬಂದ್ವಿ. ಇಲ್ಲಿ ಮತ್ತೆ ಬಂದು ಇಲ್ಲಿ ಹಣ್ಣಿನ ಜ್ಯೂಸ್ ಕುಡಿತಾ ಇದ್ವಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಕುಡಿತಾ ಇದ್ದಾರೆ, ನಾನು ನಮ್ಮ ಮನೆಯವರು ಇಬ್ಬರು ಹಣ್ಣಿನ ಜ್ಯೂಸ್ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಪಾರ್ಸಲ್ ತಗೊಂಡು ಮನೆಗೆ ಹೋಗೋಣ ಬಾ ಅಂತ ಹೇಳಿ